ಧನ್ಯವಾದಗಳು ಸಚಿವರೇ. ಆದಷ್ಟು ಬೇಗ ಇನ್ನೂ ಸ್ವಲ್ಪ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಕಟ್ಟಡ ಉದ್ಘಾಟನೆ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಹರಿಹರ ತಾಲೂಕು ಅತಿ ಹೆಚ್ಚು ಅಡಿಕೆ ಬೆಳೆ ತಮಗೆ ಗೊತ್ತಿರ್ತಕ್ಕಂಥ ತಮ್ಮ ಜಿಲ್ಲೆ. ಆದರೆ ಅಡಿಕೆ ಸಬ್ಸಿಡಿ ಹರಿಹರ ತಾಲೂಕು ವಂಚಿತ ಆಗಿದೆ. ದಯವಿಟ್ಟು ಹರಿಹರ ತಾಲೂಕಿನ ಅಡಿಕೆ ಬೆಳೆಗಾರರಿಗೆ ಆ ಸಬ್ಸಿಡಿ ಸಿಗೋ ರೀತಿಯಲ್ಲಿ ತಾವು ಸಹಕಾರ ಮಾಡಿರಿ ಅಂತ ಕೇಳ್ಕೊಂಡಿರ್ತೀವಿ. ನಮ್ಮ ಹರೀಶ್ ಅವರು ಕೇಳಿದ ಪ್ರಶ್ನೆಗೆ ಭಾಳ ನಮಗೆ ಶ್ಲಾಘನೆ ಮಾಡಿದ್ದಾರೆ. ಭಾಳ ಒಳ್ಳೆ ಕೆಲಸ. ಜೊತೆಗೆ ನೀವು ಶಾಸಕರದಿರಿ, ಸೇರ್ಕೊಂಡು ಒಂದು ಸ್ವಲ್ಪ ಜಲ್ದಿ ಆಗಕ್ಕೆ ಒತ್ತು ಕೊಡ್ರಿ. ಒತ್ತು ಕೊಟ್ಟು ಅವ್ರನ್ನೂ ಜೊತೆ ಕರ್ಕೊಂಡು ಹೋದರೆ ಆದಷ್ಟು ಬೇಗ ಆಗ್ತದೆ. ಆರ್ಗ್ಯುಮೆಂಟ್ಸ್ ಮಾಡ್ಕೊಂತ ಹೋದ್ರೆ ಕೆಲಸಗಳು ಆಗಲ್ಲ. ಆ ನಿಟ್ಟಿನಲ್ಲಿ ತಾವೇನು ಹೇಳಿದ್ರಿ ಏನು ಆಗೇ ಇಲ್ವಲ್ಲ, ಅದಕ್ಕೆ ಆರ್ಗ್ಯುಮೆಂಟ್ ಮಾಡಿಲ್ಲ. ಧನ್ಯವಾದ. ಆದಷ್ಟು ಬೇಗ ಉದ್ಘಾಟನೆ ಮಾಡ್ರಿ ಅಂತ ಕಾಮಗಾರಿ ಬಗ್ಗೆ ಬೇಗ ಉದ್ಘಾಟನೆ ಮಾಡ್ರಿ ಅನ್ನೋದು ಆರ್ಗ್ಯುಮೆಂಟ್ ಆದ್ರೆ ಆಯ್ತು. ಅದನ್ನ ಯಾವ ರೀತಿ ಕೇಳಬೇಕು ಅರ್ಥ ಆಗಲ್ಲ. ಕಾಮಗಾರಿ ಬಗ್ಗೆ ನೀವೇನ್ ಕೇಳಿಲ್ಲ ಸಭಾಧ್ಯಕ್ಷರೇ, ಆರ್ಗ್ಯುಮೆಂಟ್ ಎಲ್ಲಿ ಮಾಡಿದ್ದೀನಿ? ಅಲ್ಲಲ್ಲ, ಅರೆ ನಾನು ಧನ್ಯವಾದ ಹೇಳಿದ್ದೀನಿ, ಬೇಗ ಉದ್ಘಾಟನೆ ಆಗ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಆರ್ಗ್ಯುಮೆಂಟ್ ಅಂದ್ರೆ ನಾನು ಏನ್ ಹೇಳ್ಬೇಕು ಹೇಳಿ? ಮೊನ್ನೆ ಉದ್ಘಾಟನೆ ಆದಾಗ ಇದ್ರ ಬಗ್ಗೆ ದೊಡ್ಡ ಗಲಾಟೆನೇ ಆಗಿದೆ. ಅದಕ್ಕೆ ಅವೆಲ್ಲ ಆಗೋದು ಬೇಡ. ಎಲ್ಲರೂ ಸೇರಿ ಒಳ್ಳೆ ಡೆವಲಪ್ಮೆಂಟ್ ವರ್ಕಿಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡೋಣ. ಆ ರೀತಿ ತಾವು ಶಾಸಕರು ಅದಿರಿ, ಒಳ್ಳೆ ರೀತಿಯಿಂದ ಇದ್ರೆ ಇನ್ನೂ ಹೆಚ್ಚಿನ ಕೆಲಸ ಹೋಗ್ತದೆ. ಮೊನ್ನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಲಾಟೆ ಅಂದ್ರೆ ಕಾನೂನು ಬಿಟ್ಟು ಶಾಸಕರ ಹೆಸರು ಇಲ್ದಂಗೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನಡೀತಕ್ಕಂಥದ್ದು. ನನ್ನ ಗಮನಕ್ಕೆ ಬರ್ದಂಗೆ ಉದ್ಘಾಟನೆ ಮಾಡ್ತೀರಿ ಅಂದ್ರೆ ಪ್ರತಿಭಟಿಸ್ತಕ್ಕಂಥದ್ದು ಶಾಸಕರ ಕರ್ತವ್ಯ. ಶಾಸಕರ ಅಧಿಕಾರವನ್ನ ಮೊಟಕುಗೊಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದು ಸಚಿವರು ಬಂದು ಉದ್ಘಾಟನೆ ಮಾಡಿದ್ರೆ ಪ್ರಶ್ನೆ ಇಲ್ಲ. ಲೋಕಸಭಾ ಸದಸ್ಯರನ್ನು ಕಳಿಸಿ ನನ್ನ ಹೆಸರು ಇಲ್ಲದೆ ಉದ್ಘಾಟನೆ ಮಾಡಿಸ್ತಕ್ಕಂಥ ನ್ಯಾಯನ? ಲೋಕಸಭಾ ಸದಸ್ಯರು ಎಲ್ಲ ಹಕ್ಕುಚ್ಯುತಿ ಸಮಿತಿಯಲ್ಲೂ ಕೂಡ ಆ ವಿಚಾರ ತಂದಿದ್ದೀನಿ. ಮತ್ತೊಂದು ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆನೋ ಕೇಳಿದ್ದಾರೆ, ಅದರದ್ದು ನೆಕ್ಸ್ಟ್ ಬರ್ತದೆ ಉತ್ತರ. ಅದರಲ್ಲಿ ಎಲ್ಲರಿಗೂ ಹನಿ ನೀರಾವರಿ ಬಗ್ಗೆ, ಅಡಿಕೆ ಬಗ್ಗೆ ಸಾಕಷ್ಟು ಕೇಳಿದಿರಿ. ಅದ್ರ ಬಗ್ಗೆ ಉತ್ತರನೂ ಕೊಟ್ಟಿದ್ದೀವಿ. ಓಕೆ, ದಿನಕರ್ ಶೆಟ್ಟಿ ಅವರು.